ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಧಾರಾವಾಹಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮಹಾದೇವ ಕಾವ್ಯನ ಕನಸಲ್ಲಿ ಬಂದಿರ್ತಾಳೆ ಅಂತ ಹೇಳಿಬಿಟ್ಟು ಕಾವ್ಯ ತುಂಬಾ ಬೈತಾ ಇರ್ತಾಳೆ. ನನಗೆ ಅವನೇನಾದರೂ ಸಿಕ್ಬಿಡ್ಬೇಕು, ರಾಕೆಟಿಗೆ ಕಟ್ಬಿಟ್ಟು ಅಂತೂ ಬಿಟ್ಬಿಡ್ತೀನಿ, ಮೇಲ್ಗಡೆ ನಮ್ಮ ಅತ್ತೆಗೂ ಕೂಡ ಫೋನ್ ಮಾಡೋಕ್ಕಾಗಬಾರ್ದು, ಆ ರೀತಿ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಕರೆಕ್ಟಾಗಿ ಮಹಾದೇವ ಬರ್ತಾನೆ. ಆಗ ಸೌಜನ್ಯ ಇದ್ದಳು ಮಾತಾಡ್ತಿರ್ತಾಳೆ. ಅಯ್ಯೋ ಮಹಾದೇವ್ ಅವರೇ, ನಾನಂತೂ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಏನೇ ಇದು ಮಹಾದೇವ ಅಂತ ಇದೆಯಾ ಅಂತ ಹೇಳ್ತಾರೆ. ಹಾಗೇನಿಲ್ಲ ಕಣೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪ್ರೇಮ ಎದ್ದ ತಕ್ಷಣ ತುಳಸಿ ಪೂಜೆನ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ರಾಮ್ ಬರ್ತಾನೆ. ರಾಮ್ ಬಂದು ಅಡ್ಡ ಹಾಕ್ತಾನೆ. ಯಾಕೆ ರಾಮ್ ಎದ್ದ ತಕ್ಷಣ ಅಡ್ಡ ಹಾಕ್ತಿದ್ಯಾ ಅಂತ ಹೇಳ್ತಾರೆ. ನಂಗೆ ಅದೆಲ್ಲ ಗೊತ್ತಿಲ್ಲ, ನೀನು ನನಗೆ ಬಿಸಿ ಬಿಸಿ ತಿಂಡಿ ಮಾಡ್ಕೊಡ್ತೀನಿ ಅಂದರೆ ಇಲ್ಲಿಂದ ಜಾಗ ಬಿಡ್ತೀನಿ. ಜಾಗ ಬಿಟ್ಟರೆ ತಾನೇ ನಾನು ಮಾಡ್ಕೊಡೋಕ್ಕೆ, ಫಸ್ಟ್ ಹೋಗಿ ಬ್ರಷ್ ಮಾಡೋಗು ಅಂತ ಹೇಳ್ತಾಳೆ. ಬ್ರಷ್ ಮಾಡಲ್ಲ ನಾನು ಬಸ್ ತಿಂಡಿನೇ ಬೇಕು ಕೊಡು ಅಂತ ಹೇಳ್ತಾರೆ. ಯಾಕೆ ಇವತ್ತು ಹೀಗಾಡ್ತಿದ್ಯಾ ಮತ್ತು ಹಾಗೆ ಸುಮ್ಮನೆ ಅಂತ ರೊಮ್ಯಾಂಟಿಕ್ಕಾಗಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಅದೇ ಟೈಮ್ಗೆ ಪಂಚಮಿ ಕಾಲ್ ಮಾಡ್ತಾಳೆ. ಯಾಕೆ ಪಂಚಮಿ ಎದ್ದ ತಕ್ಷಣ ಫೋನ್ ಮಾಡಿದ್ಯಾ, ಯಾಕೆ ಕಳ್ತಿದ್ಯಾ, ಏನಾಯಿತು ಅಂತ ಕೇಳ್ತಾಳೆ. ಅದು ಅಡಮಂಗೆ ಅತ್ತೆಗೆ ಹುಷಾರಿಲ್ಲ. ಯಾಕೆ ಏನಾಯಿತು ಅತ್ತೆಗೆ ಗೊತ್ತಿಲ್ಲ, ಅವರು ಎದ್ದೇ ಇಲ್ಲ, ನಾವು ಎಷ್ಟು ಸಲ ಎದೊಳಿಸಿದ್ರು, ದಯವಿಟ್ಟು ಬೇಗ ಆದಷ್ಟು ಬೇಗ ರಾಮ್ನ ಬರಲಿ ಅಂತ ಹೇಳ್ತಾರೆ. ಆಗ ರಾಮ್ ಗಾಬರಿಯಿಂದ ಏನಾಯಿತು ದಡಮಂಗೆ ಗೊತ್ತಿಲ್ಲ ಅಣ್ಣ, ಬೇಗ ಬಾ ನೀವಿಬ್ರು ಅಂತ ಹೇಳ್ತಾರೆ. ಆಗ ರಾಮ್ಗೆ ಫುಲ್ಲು ಗಾಬರಿ ಆಗ್ತಾರೆ. ಅಯ್ಯೋ ದೊಡ್ಡಮ್ಮ ಏನಾದರೂ ಮತ್ತೆ ಮಾತ್ರೆ ತೊಗೊಂಡ್ರಾ ಅಂತ ಕೇಳ್ತಾನೆ. ಇಲ್ಲ ಮಾತ್ರೆ ಏನೂ ತೊಗೊಂಡಿಲ್ಲ ಅಂತ ಹೇಳ್ತಾರೆ. ಮತ್ತು ಏನಾಯಿತು ಗೊತ್ತಿಲ್ಲ ಏನಾಯಿತು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಾವ್ಯ ಏನಿದು ಮಹಾದೇವ್ ಅವರೇ ಅಂತ ಹೇಳ್ತಾರೆ. ಅಯ್ಯೋ ಹಾಗೇನಿಲ್ಲ ಕಣೆ ಕಾವ್ಯ, ನಾನು ಯಾವಾಗಲೂ ಮಹಾದೇವ ಅಂತೀನಲ್ಲ, ಹಾಗಾಗಿ ನಿನಗೆ ಅವರೇ ಅನ್ನೋದು ಮಿಸ್ ಆಗೋತಿರ್ಬೇಕು. ನಿನ್ನ ಮನಸ್ಸಲ್ಲಿ ಇರೋದೇ ಕಣೆ, ನಿನ್ನ ಎದುರುಗಡೆ ಬಂದಿರೋದು ಅಷ್ಟೇ, ಅದಕ್ಕೆ ಯಾಕೆ ಈಗ ಹೇಳ್ತೀಯ. ಇಲ್ಲಪ್ಪ, ನಾನು ಮಹಾದೇವನ ತುಂಬ ಹೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ತಾತನೂ ಕೂಡ ಹಾಗೆ ಹೇಳ್ತಾರೆ. ಹಂಗಲ್ಲ ಕಣವ, ಹಗ್ಲಿಗಂತೂ ನಿಜ ಆಗುತ್ತಂತೆ, ಇದ್ರೂ ಇರ್ಬೋದು, ನೀನು ನಿನ್ನ ಗಂಡನ ಹತ್ರ ಹೋಗಿ ಪ್ರೀತಿ ಭಿಕ್ಷೆ ಬೇಡ್ಬೋದಲ್ಲ ಅಂತ ಹೇಳ್ತಾರೆ. ನೋ ಇಲ್ಲ, ನಂಗೆ ಮಹಾದೇವ್ ಕಂಡ್ರೇ ಆಗಲ್ಲ ನನಗೆ ಅಂತ ಹೇಳಿ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಲ್ಯಾಣಿನ ಎಲ್ಲೂ ಕೂಡ ಬಂದು ಕೈ ಉಜ್ಜೋದು ಕಾಲು ಉಜ್ಜೋದು ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಆಗ ಶ್ರೀಧರ್ ಇದೇನಪ್ಪ ರಾತ್ರಿ ಚೆನ್ನಾಗೇ ಊಟ ಮಾಡಿ ಮಲ್ಕೊಂಡ್ರು, ಹೀಗಾಯ್ತಲ್ಲ ಅಂತ ಅವನು ಕೂಡ ಬೇಜಾರು ಮಾಡ್ಕೊತಿರ್ತಾರೆ. ಅದೇ ಟೈಮ್ಗೆ ಧಾಮಿನಿ ಒಂದು ನಿಮಿಷ ಬರ್ತೀನಿ ತಡೀರಿ, ಡಾಕ್ಟ್ರು ಬಂದ್ರ ನೋಡ್ತೀನಿ ಅಂತ ಹೇಳ್ಬಿಟ್ಟು ಆಚೆ ಬಂದಾಗ ಮಹೇಶ್ವರಿ ಕೂಡ ಬರ್ತಾಳೆ. ನೋಡು ನಿನ್ನ ಮಕ್ಕಳು ಬರ್ತಾ ಇದ್ದಾರಲ್ಲಿ, ಮೊದಲು ಹೋಗ್ತಡಿ ಅಂತ ಹೇಳ್ತಾರೆ. ನಾನು ನಿನಗೆ ಅದೇ ಕೊಡ್ತೀರಾ ಟಾಸ್ಕು, ನೀನು ಏನು ಮಾಡ್ತೀಯೋ ಬಿಡ್ತೀಯೋ, ಅವರಿಬ್ಬರು ಒಳಗಡೆ ಬರಬಾರ್ದು ಅಷ್ಟೇ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಹೇಶ್ವರಿ ಬಂದು ರಾಮ್ ಅಲ್ಲೇ ನಿಂತ್ಕೊ ಬರಬೇಡ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ ದೊಡ್ಡಮ್ಮಂಗೆ ಹುಷಾರಿಲ್ಲ ಅಂತೆ, ದಯವಿಟ್ಟು ಅರ್ಥ ಮಾಡ್ಕೊ, ನಾನು ಅವ್ರು ನೋಡಲೇಬೇಕು ಅಂತ ಹೇಳ್ತಾರೆ. ಇಲ್ಲ ನೀನು ಒಳಗಡೆ ಬರೋಂಗಿಲ್ಲ, ನಿಮ್ಮಿಬ್ಬರು ನೋಡಿದರೆ ಅವ್ರಿನ್ನು ನಾಳೆ ಹೋಗೋರು ಇವತ್ತೇ ಸತ್ತೋಗ್ತಾರೆ ಅಂತ ಹೇಳ್ತಾರೆ. ಅದೇ ಏನು ಹೇಳ್ತಿದ್ದೀರಾ, ನನ್ನ ಮಾತಿಗೆ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ. ರಾಮ್ ಪಾಪ ಕೈ ಮುಗಿದು ಬೀಳ್ಕೊತೇನೆ, ಕಾಲಿಡ್ದು ಕೇಳ್ಕೊತೇನೆ ನೋಡೋಕೆ ಬಿಡು ಅಂತ. ಆದರೆ ಮಹೇಶ್ವರಿ ಮಾತ್ರ ಬಿಡಲ್ಲ. ಯಾಕೆಂದರೆ ಧಾಮಿನಿ ಸಾಯಿಸ್ತೀನಿ ಅಂತ ಹೆದರಿಸಿರ್ತಾರಲ್ಲ, ಹಾಗಾಗಿ ಹೇಗಾದರೂ ಮಾಡಿ ಅವರಿಬ್ಬರನ್ನ ಅಲ್ಲ ಕಳಿಸ್ಬೇಕು. ರಾಮ್ ಸ್ವಲ್ಪ ಅರ್ಥ ಮಾಡ್ಕೋ, ದಯವಿಟ್ಟು ನೀನಿಂದ ಹೋಗು, ನಾನು ಕಾಪಾಡ್ಕೋತೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಧಾಮಿನಿ ಬಂದು ರಾಮ್ ಚೆನ್ನಾಗಿದೆಯಪ್ಪ ಅಂತ ಹೇಳ್ತಾನೆ. ಡಾಕ್ಟ್ರು ಬಂದರು, ದಾರಿ ಬಿಡಿ ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಅಂತ ಹೇಳ್ಬಿಟ್ಟು ತಳ್ತಾರೆ. ಅಂತ ಹೇಳ್ಬಿಟ್ಟು ಧಾಮಿನಿ ಅವಳು ಕರೆಸಿರೋಂಥ ಡಾಕ್ಟರ್ನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆಗ ಪಾಪ ಎಷ್ಟು ಬೇಡ್ಕೊಂಡ್ರು ಕೂಡ ರಾಮ್ ಮಹೇಶ್ವರಿನ ಬಿಡಲ್ಲ. ನೀನು ಈಗ ಒಳಗಡೆ ಬಂದರೆ ದೊಡ್ಡಮ್ಮನ ಮೇಲೆ ಆಣೆ, ಸುಮ್ಮನೆ ಇಲ್ಲಿಂದ ಹೊರಟೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆಗ ರಾಮ್ ಪಾಪ ತುಂಬ ಅಳ್ತಿರ್ತಾನೆ. ರಾಮ್ ಅಳ್ಬೇಡ ಆಯಿತಾ, ಬಾ ಹಿಂದೆ ಕಿಟಕಿಯಿಂದ ಕರ್ಕೊಂಡು ಹೋಗ್ತೀನಿ ನೀನು ಅಂತ ಹೇಳ್ತಾರೆ. ನನ್ನ ಕಡೆ ಕಲ್ಯಾಣಿ ತುಂಬ ಹುಷಾರಿಲ್ಲದೆ ಹಾಗೆ ಮಲ್ಕೊಬಿಟ್ಟಿರ್ತಾಳೆ. ಏನಾಯಿತು ಅಂತ ಎಲ್ಲರೂ ಕೂಡ ಗಾಬರಿ ಆಗಿರಬೇಕಾದ್ರೆ ಡಾಕ್ಟ್ರು ಕರೆಕ್ಟ್ ಟೈಮ್ಗೆ ಬರ್ತಾನೆ. ಬನ್ನಿ ಡಾಕ್ಟರ್, ಇವರೇ ನಮ್ಮ ಅಕ್ಕ ಅಂತ ಹೇಳ್ತಾರೆ. ಯಾಕೆ ಏನಾಯಿತು ಕೇಳಿದಾಗ ರಾತ್ರಿ ಎಲ್ಲ ತುಂಬ ಚೆನ್ನಾಗೇ ಇದ್ರು, ಊಟ ಮಾಡಿದ್ರು, ಲವಲವಿಕೆಯಿಂದ ಇದ್ದರು, ಬೆಳಗ್ಗೆಯಿಂದ ನೋಡಿದರೆ ಎಚ್ಚರನೇ ಆಗ್ತಿಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಕಿಟಕಿಯಲ್ಲಿ ನೋಡ್ತಿರ್ತಾರೆ ರಾಮ್ ಮತ್ತು ಪ್ರೇಮ ಇಬ್ಬರೂ ಕೂಡ. ಆಗ ಬೇಕು ಅಂತ ಧಾಮಿನಿ ಒಂದು ಸಲ ಚೆಕ್ ಮಾಡಿ ಸರ್ ಅಂತ ಹೇಳಿದಾಗ ಅವರು ಚೆಕ್ ಮಾಡ್ತಿರ್ತಾರೆ. ಆಗ ಸ್ನೇಹ ಜೊತೆ ಹೇಳ್ತಿರ್ತಾಳೆ ಧಾಮಿನಿ, ನೋಡ್ತಾ ಇರು, ಇವತ್ತು ಕಲ್ಯಾಣಿ ಫುಲ್ಲು ಶವವಾಗಿ ಬಿದ್ದೋಯ್ತಾಳೆ ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೀರಾ? ಹೌದು, ನಾನು ಡಾಕ್ಟರ್ಗೆ ಫೋನ್ ಮಾಡಿ ಇವತ್ತು ಕಲ್ಯಾಣಿ ಕತೆನ ಮುಗ್ಸೋಕ್ಕೆ ಹೇಳಿದ್ದೀನಿ, ಬೇರೆ ಇಂಜೆಕ್ಷನ್ನ ತೊಗೊಬರೋಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಾರೆ. ಆಗ ಮಹೇಶ್ವರಿಗೆ ಅದನ್ನು ಕೇಳಿ ಒಂದು ಕ್ಷಣ ಫುಲ್ ಚೆಕ್ ಆಗುತ್ತೆ. ಏನು ಹಕ್ಕನ್ನು ಸಾಯಿಸೋಕ್ಕೆ ಇವಳು ಪ್ಲ್ಯಾನ್ ಮಾಡಿದ್ದಾಳ, ಅಯ್ಯೋ ದೇವ್ರೆ ಇನ್ನೆಂಥ ಪಾಪಿ ಇವಳು ಅಂತ ಮನಸಲ್ಲೇ ಬೈಕೋತಾ ಇರ್ತಾಳೆ. ಅದೇ ಟೈಮ್ಗೆ ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಕಿಟಕಿಯಿಂದ ನೋಡ್ತಾನೆ ಇರ್ತಾನೆ. ಆದರೆ ಮಹೇಶ್ವರಿಗೆ ಫುಲ್ಲು ಗಾಬರಿ ಆಗೋಗಿರುತ್ತೆ, ಏನಪ್ಪ ಮಾಡಕೊಟ್ಟವಳೆ ಇವಳು ಅಂತ. ಆಗ ಒಂದು ಇಂಜೆಕ್ಷನ್ ಆದರೂ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಡಾಕ್ಟ್ರಿಗೆ ಧಾಮಿನಿ ಹೇಳಿದಾಗ ಆಯಿತು ಮೇಡಮ್ ಮಾಡ್ತೀನಿ ಅಂತ ಹೇಳ್ತಾಳು. ಇಂಜೆಕ್ಷನ್ನ ಸಿರಂಜಿಂದ ಇನ್ನೇನು ತೊಗೊಂಡು ಇನ್ನೇನು ಕಲ್ಯಾಣಿಗೆ ಕೊಡೋಕ್ಕೆ ಅಂತ ಹೋಗ್ಬೇಕಾದ್ರೆ ಕಲ್ಯಾಣಿ ಸಡನ್ನಾಗಿ ಕೈ ಹಿಡ್ಕೋತಾಳೆ. ಕೈ ಹಿಡ್ಕೊಂಡ ತಕ್ಷಣ ಎಲ್ರಿಗೂ ಕೂಡ ಫುಲ್ಲು ಶಾಕ್ ಆಗುತ್ತೆ. ನಿಲ್ಲು ಅಂತ ಹೇಳ್ತಾರೆ. ಯಾವ ಸೀಮೆ ಡಾಕ್ಟ್ರು ನೀನು ಅಂತ ಹೇಳ್ತಾಳೆ. ನಿಧಾನವಾಗಿ ಕಂಡುಬಿಡ್ತಾಳೆ. ಏನು ಎಲ್ರಿಗೂ ಗಾಬರಿ ಆಯಿತಾ, ನಾನು ಪ್ರಜ್ಞೆ ತಪ್ಪಿದ್ದೀನಿ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು
ಚೆನ್ನಾಗಿರೋರಿಗೆ ಯಾರಾದರೂ ಇಂಜೆಕ್ಷನ್ ಕೊಡ್ತಾರಾ ಡಾಕ್ಟರ್? ನಿಮಗೆ ಯಾಸಿಮೆ ಡಾಕ್ಟ್ರು, ನೀವು ಯಾರು ಕರೆಸಿರೋದು ನಿಮ್ಮನ್ನು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಎದ್ದೇಳ್ತಾಳೆ. ಅವಳು ಎದ್ದಿದ ತಕ್ಷಣ ಎಲ್ರಿಗೂ ಕೂಡ ಫುಲ್ಲು ಶಾಕ್ ಆಗುತ್ತೆ. ಇದೇನಿದು ಚೆನ್ನಾಗೇ ಇದ್ದಾರಲ್ಲ, ಹಿಂಗೆ ನಾಟಕ ಮಾಡ್ತಿದ್ದಾರೆ ಅಂತ. ದಾಮಿನಿಗಂತೂ ಫುಲ್ ಶಾಕು. ಸ್ನೇಹ, ಅತ್ತೆ ಏನಿದು ಹಿಂಗೆ ಎದ್ದು ಕೂತಿದ್ದಾರೆ ಸಡನ್ನಾಗಿ ಅಂತ ಹೇಳ್ತಾರೆ. ಹೇ, ನೀನು ಯಾಸಿಮೆ ಡಾಕ್ಟ್ರು, ನಿನ್ನನ್ನು ಯಾರು ಕರೆಸಿರೋದು? ನಿನ್ನನ್ನು ಯಾರು ಇಂಜೆಕ್ಷನ್ ಕೊಡೋಕೆ ಹೇಳಿರೋದು? ಇಷ್ಟು ದಿನ ವಿಷದ ಮಾತ್ರೆನ ಕೊಟ್ಟು ನನಗೆ ಈ ರೀತಿ ಮಾಡಾಕ್ತಿದೆ. ಒಬ್ಬರು ಪ್ರಾಣನ ಕಾಪಾಡಬೇಕೆ ಹೊರತು ಸಾಯಿಸಬಾರ್ದು. ಅಯ್ಯೋ, ಅದಾಗಲ್ಲ ಮೇಡಮ್, ಹಾಗಲ್ಲ ಹೀಗೂ ಅಲ್ಲ. ನಿನ್ನ ಬಣ್ಣ ಬಯಲು ಮಾಡಬೇಕು ಅಂತಲೇ ನಾನು ಇಷ್ಟೆಲ್ಲ ನಾಟಕ ಆಡಿದ್ದು. ನೀನು ಕರೆಸ್ಲಿ ಬರಲಿ ಅಂತಲೇ, ಗೊತ್ತಾಯ್ತಾ? ಇದು ಯಾವ ಇಂಜೆಕ್ಷನು? ನನ್ನನ್ನು ಸಾಯಿಸೋ ಇಂಜೆಕ್ಷನಾ? ಯಾರೋ ನಿನ್ನನ್ನು ಯಾರೋ ಕಳಿಸಿರೋದು? ಇದರಲ್ಲಿ ಏನೋ ಇದೆ, ಹೇಳ್ತೀಯೋ ಇಲ್ವೋ ಅಂತ ಕೇಳ್ತಾರೆ. ನೀನು ಹೀಗೆಲ್ಲ ಹೇಳಿದರೆ ಬಾಯ್ ಬಿಡಲ್ಲ, ಇದನ್ನೇ ತೊಗೊಂಡು ನಿನಗೆ ಚುಚ್ಚಿಬಿಡ್ತೀನಿ. ಸರಿಯಾಗಿ ಹೇಳು, ಗೊತ್ತಾಯ್ತಾ? ಇದು ಯಾವ ಇಂಜೆಕ್ಷನು? ನನಗೆ ಯಾಕೆ ಕೊಡ್ತಿದ್ಯಾ? ನಿನ್ನನ್ನು ಯಾರು ಇದಕ್ಕೆ ಕಳಿಸಿರೋದು ಅಂತ ಹೇಳ್ತಾರೆ. ಆಗ ರಾಮ್, ನೋಡ್ದ ಪ್ರೇಮ, ನಮ್ಮ ದೊಡ್ಡಮ್ಮ ಒಂದು ದೊಡ್ಡ ಶಕ್ತಿ ಇದ್ದಂಗೆ, ಅವ್ರನ್ನ ಯಾರು ಕೂಡ ಅಲ್ಲಾಡ್ಸೋಕ್ಕಾಗಲ್ಲ. ಇದೇ ಅವ್ರ ಶಕ್ತಿ ನಮ್ಮ ಮನೇನ ಕಾಪಾಡಿರೋದು ಅಂತ ಹೇಳ್ತಾರೆ. ಶ್ರೀಧರ್, ಇವರು ಹೀಗೆಲ್ಲ ಹೇಳಿದ್ರೆ ಬಾಯ್ ಬಿಡಲ್ಲ, ಆಯಿತಾ? ಇದನ್ನು ಲ್ಯಾಬ್ಗೆ ಕಳಿಸು, ಹಾಗೆ ಪೊಲೀಸ್ನವ್ರಿಗೂ ಕೂಡ ಫೋನ್ ಮಾಡು, ಇವನು ಬಂದು ಅರೆಸ್ಟ್ ಮಾಡಲಿ. ಆವಾಗ ಇವನಿಂದ ಯಾರಿದ್ದಾರೆ, ಏನು ಎತ್ತ ಅಂತ ಎಲ್ಲ ಗೊತ್ತಾಗುತ್ತೆ. ಇಲ್ಲಾಂದರೆ ಈ ಇಂಜೆಕ್ಷನ್ ಏನಿದೆ ಅಂತ ಹೇಳಿದರೆ ಇಲ್ಲೇ ಇವನ್ನ ಚುಚ್ಚಿಬಿಟ್ಟು ಅವನ್ನ ಸಾಯಿಸ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ತಗೋ ಶ್ರೀಧರ್, ಇದನ್ನು ತೊಗೊಂಡೋಗಿ ಲ್ಯಾಬ್ಗೆ ಕೊಡು, ನಿನಗೆ ಗೊತ್ತಿರೋರಿಗೆ. ಇದರಲ್ಲಿ ಯಾವ ಇಂಜೆಕ್ಷನ್ ಇದೆ ಏನು ಅಂತ ನನಗೆಲ್ಲ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಆ ಇಂಜೆಕ್ಷನ್ ಶ್ರೀಧರ್ ಕೈಲಿ ಕೊಡ್ತಾಳೆ. ಆಗ ಕಲ್ಯಾಣಿ ಎಗ್ಗ ಮುಗ್ಗ ಚೆನ್ನಾಗಿ ಬೈತಾ ಇರ್ತಾನೆ. ನೀನು ಯಾವ ಸಿಮೆ ಡಾಕ್ಟ್ರು? ನನ್ನ ಮಗ ಬಂದು ನನಗೆ ಹೇಳಿದ್ದಾನೆ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ನನ್ನ ಕಡೆ ಮಹಾದೇವ ಮಾತಾಡ್ತಿರ್ತಂತ ಆತನ ಜೊತೆ ಮದುವೆ ಎಲ್ಲ ಚೆನ್ನಾಗಾಯ್ತಾ ಏನು ಅಂತ. ಆಗ ಅಡುಗೆ ಮಾಡೋರೊಬ್ಬರು ಸಿಲಿಂಡರ್ನ ಎತ್ಕೊಬರೋಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ ವಯಸ್ಸಾದರು. ಆಗ ಅದನ್ನು ಕಾವ್ಯ ನೋಡ್ತಿರ್ತಾಳೆ. ಅಯ್ಯೋ, ಯಾಕೆ ತಾತ, ಏನಾಯಿತು ಅಂತ ಎಲ್ಲ ಮಾತಾಡ್ತಿರ್ತಾರೆ. ಅಯ್ಯೋ, ಸಿಲಿಂಡ್ರ್ ಖಾಲಿ ಆಗೈತಪ್ಪ, ಒಳಗಿಡಬೇಕು ಅಷ್ಟೇ ತಾನೇ, ಕೊಡು ನಾನು ಒಳಗಿಡ್ತೀನಿ ಅಂತ ಎತ್ಕೊತಾಳೆ. ಆಗ ಕಾವ್ಯ, ಇದೇನಿದು ತಾತಂಗೆ ಇಷ್ಟೊಂದು ಶಕ್ತಿ ಇದೆಯಾ? ಸಿಲಿಂಡರ್ನ ಈಗ ಹೊತ್ಕೋತಾ ಇದ್ದಾರಲ್ಲ, ಅವ್ರ ಕೈಲಿ ಆಗ್ತಿರೋದು. ಅಯ್ಯೋ ದೇವ್ರೆ, ಏನಪ್ಪ ಇವರು, ಇಷ್ಟೊಂದು ಶಕ್ತಿ ಇದೆಯಾ ಏನೋ ಅಂತ ಹೇಳ್ತಾರೆ. ಆಗ ಮಹಾದೇವ, ಇನ್ಮೇಲೆ ಸಿಲಿಂಡ್ರ್ ಒಳಗೆ ಹಾಕಿದರೆ ನನಗೆ ಹೇಳಿ ಆಯಿತಾ, ನಾನು ತಾನೋಗಿ ಒಳಗಡೆ ಇಡ್ತೀನಿ, ಹೋಗು ಬಿರ್ಬಿರನೆ ಅಡುಗೆ ಮಾಡು ಅಂತ ಹೇಳಿಬಿಟ್ಟು ಸಿಲಿಂಡರ್ನ ತಂದು ಎಲ್ಲ ಫಿಕ್ಸ್ ಮಾಡಿ ತಂದು ಕೊಟ್ಬಿಟ್ಟು ಹೋಗ್ತಾರೆ. ಇನ್ನೊಂದು ಕಡೆ ಕಲ್ಯಾಣಿ ಚೆನ್ನಾಗಿ ಹಿಗ್ಗ ಮುಗ್ಗ ಬೈತಿರ್ತಾಳೆ. ನನ್ನ ಮಗ ಬಂದು ಹೇಳ್ದ ಕೈ ಮುಗಿದು, ನಂಗೆ ಆಗಲೇ ಗೊತ್ತಾಯಿತು ಅವು ವಿಷನ್ ಮಾತ್ರ ದೊಡ್ಡಮ್ಮ ತಗೋಬೇಡಿ ಅಂತ ನನ್ನ ಹತ್ರ ಬೇಡ್ಕೊಂಡಾಗಲೇ ನನಗೆ ಗೊತ್ತಾಯಿತು. ಅವನು ಯಾವತ್ತೂ ಈ ದೊಡ್ಡಮ್ಮನ ಅಂಡರ್ ಎಸ್ಟಿಮೇಟ್ ಮಾಡಿಲ್ಲ. ಅವ್ನಿಗೆ ಗೊತ್ತು ಈ ದೊಡ್ಡಮ್ಮನ ಹೇಗೆ ನೋಡ್ಕೋಬೇಕು, ಹೇಗೆ ಮಾತಾಡಬೇಕು ಅಂತ. ಅವನು ಈಗ 4 ಗೋಡೆ ಮಧ್ಯೆಯಿಂದ ಅವನ್ನ ಹೊರಗಡೆ ಹಾಕಿದ್ದೇನೆ ಹೊರತು ಅವನು ನನ್ನ ಮನಸ್ಸಿಂದ ನಾನು ಯಾವತ್ತೂ ಕೂಡ ಹೊರಗಡೆ ಹಾಕಿಲ್ಲ. ನನ್ನ ರಾಮ್ ಹೇಳಿದ ಒಂದೇ ಮಾತಿಂದ ನನಗೆ ಅಲ್ಲಿ ಅರ್ಥ ಆಯಿತು. ಅವನಿಗೆ ಈ ದೊಡ್ಡಮ್ಮನ ಹೇಗೆ ನೋಡ್ಕೋಬೇಕು ಅನ್ನೋದೇ ಹೊರತು ಅವನಿಗೆ ಸಾಯಿಸೋದು ಗೊತ್ತಿಲ್ಲ. ಹಾಗಾಗಿ ನಾನು ಅವನ ಮಾತು ಮೇಲೆ ನಾನು ಪೂರ್ತಿ ನಂಬಿದೆ. ನಿಮ್ಮ ಈ ಕಳ್ಳನಾಟಕನ, ನನ್ನನ್ನು ಸಾಯಿಸೋಕ್ಕೆ ಯಾರ್ಯಾರು ಪ್ರಯತ್ನ ಪಡ್ತಿದ್ದಾರೋ ಅದು ಹಿಂದ್ಗಡೆ ಯಾರ್ಯಾರಿದ್ದಾರೆ ಕಂಡು ಹಿಡಿಬೇಕು ಅಂತಲೇ ನಾನು ಇಷ್ಟೆಲ್ಲ ನಾಟಕ ಆಡಿದ್ದು. ನನ್ನ ಮಗ ಯಾವತ್ತಿದ್ರೂ ನನ್ನಿಂದ ದೂರ ಆಗಲ್ಲ. ಇನ್ನು ಗೋಡೆ ಮಧ್ಯೆಯಿಂದ ಮಾತ್ರ ಹೋಗಿರ್ತಾನೆ. ಮರ್ಯಾದೆಯಿಂದ ನನ್ನ ಜೊತೆನೇ ಇದ್ದು ನನ್ನನ್ನೇ ಕೊಲೆ ಪ್ರಯತ್ನ ಮಾಡೋಕ್ಕೆ ಪಟ್ಟಂತಹವ್ರು ಯಾರು ಅನ್ನೋರು ನನ್ನ ಮುಂದೆ ಬಂದು ನಿಂತರೆ ಸರಿ ಹೋಯ್ತು. ಇಲ್ಲ ಅಂತ ಅಂದರೆ ಅವ್ರಿಗೆ ಈ ಮನೆಯಲ್ಲಿ ಜಾಗನೂ ಇಲ್ಲ, ಇಲ್ಲಾಂದರೆ ಅವರು ಪಡಬಾರ್ದು ಪಾಡನ್ನು ಪಡಬೇಕಾಗುತ್ತೆ. ನನಗೆ ಗೊತ್ತಾಗಿದೆ ನನ್ನನ್ನು ಸಾಯಿಸೋಕ್ಕೆ ಯಾರು ಪ್ರಯತ್ನ ಪಟ್ಟಿದ್ದು, ಯಾರು ಕಳಿಸಿದ್ದು, ಅದೆಲ್ಲ ನಾನು ತಿಳ್ಕೊಬೇಕು ಅಂತಲೇ ಇಷ್ಟೆಲ್ಲ ನಾಟಕ ಆಡಿದ್ದು. ಹಾಗಾಗಿ ಮರ್ಯಾದೆಯಿಂದ ಮುಂದೆ ಬಂದರೆ ಸರಿಯಿತ್ತು. ಯಾರವರು ನನ್ನನ್ನು ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು ಅದು ನನಗೆ ಈಗಾಗಲೇ ಗೊತ್ತು. ನನ್ನ ಜೊತೆನೇ ಇದ್ದು ನನ್ನ ಬೆನ್ನಿಗೆ ಚೂರಿ ಹಾಕ್ತಿದ್ದೀರ, ಮುಂದೆ ಬಂದರೆ ಸರಿಯಾಯಿತು ಅಂತ ಜೋರಾಗಿ ಕಲ್ಯಾಣಿ ಬೈತಿರ್ತಾಳೆ. ಅದನ್ನು ರಾಮ್ ಕೇಳಿಸ್ಕೊಂಡು, ನೋಡ್ದ ಪ್ರೇಮ, ನಮ್ಮ ದೊಡ್ಡಮ್ಮ ಹೇಗೆ ಶಕ್ತಿ, ಅವರು ಈ ಮನೆಗೆ ಒಂದು ಅದ್ಭುತ ಶಕ್ತಿ ಇದ್ದಂಗೆ ನಮ್ಮೆಲ್ಲರನ್ನೂ ಕಾಪಾಡ್ತಾರೆ ಅಂತಾರೆ.